ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನಾನು ಒಬ್ಬರಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೇಕು. ಆ್ಯಂಡ್ ನನ್ನ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ನನ್ನ ಥ್ಯಾಂಕ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಇದೆ. ಆ್ಯಂಡ್ ಇವತ್ತು ವಿಶೇಷವಾಗಿ ನಾನು ಪ್ರತಿಯೊಂದು ಸತಿನೂ ವೀಡಿಯೋನ ಮಾಡಿದಾಗ ನಾನು ಅವ್ರ ಹೆಸರು ಹೇಳಬೇಕು ಅಂತ ಅಂದ್ಕೊತೀನಿ, ನಾನು ಮರ್ತು ಹೋಗ್ತೀನಿ. ಸೊ ಇವತ್ತು ನೆನ್ಪಿಟ್ಕೊಂಡು ಅವರನ್ನು ನಾನು ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಇದ್ದೀನಿ. ಸೊ ಅವರ ಹೆಸರು ಶ್ವೇತಾ ಅಂತ. ಅವರಿಗೆ ನನ್ನ ಈ ಒಂದು ಫ್ರೀ ರೀಡಿಂಗ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಆ್ಯಂಡ್ ಆ ರೀಡಿಂಗ್ ಅವರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರು ನನ್ನನ್ನು ದುಡ್ಡು ಸೆಂಡ್ ಮಾಡಿದ್ರು. ಓಕೆ, ಆ್ಯಂಡ್ ಫಸ್ಟ್ ಟೈಮ್ ನನಗೆ ಯೂಟ್ಯೂಬನ್ನು ನೋಡಿ ವಾಟ್ಸಾಪಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ದುಡ್ಡನ್ನು ಸೆಂಡ್ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ, ನೀವು ದುಡ್ಡನ್ನು ಸೆಂಡ್ ಮಾಡಿದ್ದೀರಾ ಆ್ಯಂಡ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅನ್ನೋದು, ಆ್ಯಂಡ್ ಇದರ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇ ಪೈಲು 1ನೆಯ ನಂಬರ್, 2ನೇ ಪೈಲು 2ನೆಯ ಸಂಖ್ಯೆ ಹಾಗೂ 3ನೆಯ ಪೈಲು 3ನೆಯ ಸಂಖ್ಯೆ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾರ ಬ್ಯಾಕ್ಗ್ರೌಂಡಲ್ಲಿ ಶಬ್ದ ಕೇಳಿಸ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಆ ಶಬ್ದದಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ನಾವು ನಮ್ಮ ನಾದನ ಕೇಳೋಣ ಆ್ಯಂಡ್ ದೆನ್ ನಮ್ಮ ವಿಡಿಯೋನ ಶುರು ಮಾಡೋಣ. ನನಗೆ ಬಂದಿರೋ ಮೆಸೇಜ್, ನೀವು ಕೆಲವೊಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಿದ್ದೀರಾ ಆ್ಯಂಡ್ ಅಲ್ಲೂ ಒಂದು ಕಡೆ ಅದನ್ನು ನೀವು ಇವತ್ತಿಲ್ಲ ನಾಳೆ ಮಾಡ್ತೀನಿ ಅಂತ ಅದನ್ನು ತಳ್ತಾ ಇದ್ದೀರಾ. ಸೊ ಅದನ್ನು ತಳ್ಳಬೇಡಿ. ನಿಮಗೆ ಅನಿಸಿದ್ರೆ, ಉದಾಹರಣೆ ಹೇಳ್ತೀನಿ, ನಿಮಗೆ ಅನಿಸಿದ್ರೆ ಯಾರಿಗಾರ ಕ್ಷಮೆ ಕೇಳಬೇಕು ಅಂದರೆ ಖಂಡಿತ ಕ್ಷಮೆ ಕೇಳಿ. ಆ್ಯಂಡ್ ಯಾರೋ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅಂದರೆ ಮರೆಯೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪಾಸ್ಟಲ್ಲಿ ಏನೇ ಆಗಿರಲಿ ಅದನ್ನು ಮರೆಯೋದಕ್ಕೆ ಟ್ರೈ ಮಾಡಿ. ಓಕೆ, ಇದು ಒಂದು ಮೆಸೇಜ್ ಬಂದಿತ್ತು. ಸೊ ನೀವೇನೋ ಒಂದು ದಾನ ಮಾಡಬೇಕು, ಇಲ್ಲ ಏನೋ ಒಂದು ಯಾರಿಗೋ ಕೊಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಖಂಡಿತ ಆ ಒಂದು ಒಳ್ಳೆ ಗುಣ ನಿಮಗೆ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಮೆಸೇಜ್ ಆಗಿದೆ. ಓಕೆ, ಸೊ ಮೈಟ್ ಬಿ ಇದು ಶ್ರೀಕೃಷ್ಣನಿಂದ ಬಂದಿದೆ ನಿಮಗೆ. ಓಕೆ, ಸೊ ಈ ಒಂದು ಮೆಸೇಜ್ ನಿಮ್ಮದಾಗಿದೆ. ಸೊ ನಿಮ್ಮ ಕೆಲಸನ ನೀವು ಮಾಡಿ ಫಲ ನಿಮಗೆ ಸಿಗುತ್ತೆ ಅನ್ನೋದು ಇದೆ. ಓಕೆ, ಫಲದ ಬಗ್ಗೆ ಚಿಂತೆ ಮಾಡಬೇಡಿ. ಖಂಡಿತ ನೀವು ಒಳ್ಳೇದು ಮಾಡಿದ್ರೆ ಎಲ್ಲೂ ಸಹ ಹೋಗೋದಿಲ್ಲ, ನಿಮ್ಮ ಅಕೌಂಟಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊ ಡೋಂಟ್ ವರಿ. ಸೊ ಫಸ್ಟ್ ಪೈಲ್ ಯಾರು ಮೊದಲನೆಯ ಸಂಖ್ಯೆನ ಚಾಯ್ಸ್ ಮಾಡಿದ್ದೀರಾ, ಸೊ ನಿಮ್ಮದಾಗಿರುತ್ತೆ ರೀಡಿಂಗ್. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಮೊದಲನೆಯ ರೀಡಿಂಗ್ ಸೊ ನಿಮ್ಮದಾಗಿರೋದ್ರಿಂದ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ನಿಮ್ಮ ಪ್ರತಿ ಏನಿದೆ ಅನ್ನೋದನ್ನು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1. ಓ ಮೈ ಗುಡ್ನೆಸ್. ಓಕೆ, ಪೈಲ್ ನಂಬರ್ 1 ಅವರ ಪರ್ಸನಿನ ಫೀಲಿಂಗ್ಸ್ ದಯವಿಟ್ಟು ತಿಳಿಸಿ. ಓಕೆ, ಎಸ್. ಓಕೆ, ಈ ಒಂದು ರೀಡಿಂಗ್ ಸಿಂಗಲ್ಸ್ ನೋಡಬಹುದು. ಓಕೆ, ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮ್ಮ ಪರ್ಸನಿನ ಕರೆಂಟ್ ಫೀಲಿಂಗ್ ಅಂದರೆ ನಿಮ್ಮ ಎಕ್ಸ್ ಇರಬಹುದು, ಸಿಂಗಲ್ಸ್ ಈಗಾಗಿರ್ಬೋದು, ನೀವು ಯಾರೇ ಪರ್ಸನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೂ ನೋಡ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು. ಸೊ ದಯವಿಟ್ಟು ಆ ರೀತಿ ಬಯಾಸ್ ಮಾಡ್ಕೊಬೇಡಿ. ಓಕೆ, ಸೊ ಒಂದು ಪರ್ಸನ್ನ ನೀವು ಯೋಚನೆ ಮಾಡಿ ರೀಡಿಂಗ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಆ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಇದು ಆಗಿರುತ್ತೆ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಎಸ್. ಪೈಲ್ ನಂಬರ್ 1 ಅವರ
ಪರ್ಸನ್ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫೈಲ್ ನಂಬರ್ 1 ನಿಮ್ಮ ಒಂದು ಸ್ಪ್ರೆಡ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್, ಓ ಮೈ ಗುಡ್ನೆಸ್. ಓಕೆ 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 ಸೊ ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಪರ್ಸನ್ ಅವರ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ಓ ಓ ಓ ಓ ಓಕೆ, ಸೊ ಈ ಒಂದು ಕಾರಣ ತೊಗೊಳ್ತಾ ಇದ್ದೀನಿ. ಓಕೆ, ಫೈಲ್ ನಂಬರ್ 1 ಇಲ್ಲಿ ಏನೋ ತುಂಬ ರೀತಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯದಲ್ಲಿ ಆ್ಯಸ್ ಅ ಥರ್ಡ್ ಪಾರ್ಟಿ ತುಂಬ ಜನ ನಿಮ್ಮ ಇಬ್ಬರ ಮಧ್ಯದಲ್ಲಿ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಈಗ ಅದನ್ನು ನೋಡ್ದಲೇ ಇರಬಹುದು, ಆದರೆ ಮುಂದೆ ಅದನ್ನು ನೋಡಿ ಅವರು ಆ ಥರ್ಡ್ ಪರ್ಸನ್ನ ತೆಗಿಯೋ ಒಂದು ಸಾಧ್ಯತೆಗಳು ಬಹಳ ಇದೆ. ಇದೊಂದಾದರೆ ಸದ್ಯಕ್ಕೆ ಅವ್ರು ನೋಡ್ತಾ ಇಲ್ಲ, ಆ್ಯಂಡ್ ಮುಂದೆನೂ ಕೂಡ ಅವರಿಗೆ ಡೇಂಜರ್ಗಳು ಕಾಯ್ತಾ ಇದೆ. ಸೊ ಅದನ್ನು ಸಹ ನೋಡ್ತಾ ಇಲ್ಲ. ಅವ್ರ ಮನೆಯವರೇ ಅವರಿಗೆ ತುಂಬ ಜನ ಮೈಟ್ ಬಿ ಮೋಸ ಮಾಡಿರಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆ, ಸೊ ಅವರಿಂದ ನಿಮ್ಮ ಪರ್ಸನ್ ಇನ್ಫ್ಲೂಯೆನ್ಸ್ ಆಗಿ ನಿಮಗೆ ಮೋಸ ಮಾಡಿರೋ ಸಾಧ್ಯತೆಗಳು ಇದೆ. ಆ್ಯಂಡ್ ಈಗ ಸದ್ಯಕ್ಕೆ ನಿಮ್ಮ ಪರ್ಸನ್ ನಿಮ್ಮನ್ನು ಈ ಹಿಂದೆ ಬಿಟ್ಟು ಹೋಗಿ ನಿಮ್ಮನ್ನು ಬೇರೆಯವ್ರ ಮಾತು ಕೇಳಿ ಬಿಟ್ಟು ಹೋಗಿದ್ರೆ ಆ್ಯಂಡ್ ಮತ್ತೆ ಅವರು ಬರೋ ಸಾಧ್ಯತೆಗಳು ಇದೆ. ಓಕೆ, ಆ್ಯಂಡ್ ಇದ್ದರೆ ದಯವಿಟ್ಟು ಹುಷಾರಾಗಿರಿ, ಮತ್ತೆ ನೀವು ಮೋಸ ಹೋಗೋ ಚಾನ್ಸಸ್ ಬಹಳ ಇದೆ. ಮೈಟ್ ಬಿ ಈ ಪರ್ಸನ್ನ ನೀವು ತುಂಬಾ ಜಗಳ ಇಲ್ಲ ಅವ್ರನ್ನ ಥರ್ಡ್ ಪಾರ್ಟಿಯಲ್ಲಿ ತುಂಬ ಈಸಿಯಾಗಿ ಅವ್ರನ್ನ ಕಾಟ್ ಮಾಡಿದ್ದೀರಾ, ಇಲ್ಲ ಏನೋ ಒಂದು ನಿಮಗೆ ಅವ್ರ ಬಗ್ಗೆ ತುಂಬ ಈಸಿಯಾಗಿ ಗೊತ್ತಾಗಿದೆ. ಆ್ಯಂಡ್ ಮತ್ತೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಸೊ ಹುಷಾರಾಗಿ ಇರಿ. ಆ್ಯಂಡ್ ಅವ್ರು ಏನು ಹೇಳ್ತಾ ಇದ್ದಾರೋ ಅದನ್ನ ದಯವಿಟ್ಟು ಕೇಳಬೇಡಿ. ಓಕೆ, ಅದನ್ನು ಕರೆಕ್ಟಾಗಿ ಅವ್ರು ನಿಜ ಹೇಳ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದನ್ನು ಈ ಒಂದು ಕಾರ್ಡು ತಿಳಿಸ್ತಾ ಇದೆ. ಆ್ಯಂಡ್ ಇನ್ ಕೆಲವರಿಗೆ ಮೈಟ್ ಬಿ ಈ ಪರ್ಸನ್ ಈ ಹಿಂದೆ ನಿಮ್ಮ ಅಪೋನೆಂಟ್ ಆಗಿದ್ರು, ಮೈಟ್ ಬಿ ನಿಮ್ಮನ್ನು ಅವರು ಇಷ್ಟನೇ ಪಡ್ತಾ ಇರಲಿಲ್ಲ, ಇಲ್ಲ ಇವರು ಬೇರೆಯವರ ಒಂದು ಇನ್ಫ್ಲೂಯೆನ್ಸಲ್ಲಿ ಬಂದು ನಿಮ್ಮನ್ನು ದೂರ ಮಾಡಿರಬಹುದು. ಬಟ್ ಈಗ ಅವರ ಒಂದು ಟೈಮ್ ಹೇಗಿದೆ ಅಂದರೆ ಅವರ ಟೈಮ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಅವರು ನೋಡ್ತಾ ಇದ್ದಾರೆ. ಓಕೆ, ಸೊ ಓಕೆ ಈ ಸಿಚುವೇಶನ್ ಈ ರೀತಿ ಇರಲಿಲ್ಲ, ಮೈಟ್ ಬಿ ನಾನು ಅವರನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ. ಸೊ ಅವರನ್ನು ನಾನು ತಪ್ಪಾಗಿ ತಿಳ್ಕೊಂಡಿರೋ ಕಾರಣ ನಾನು ಅವರನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಭಾವನೆ ಇನ್ ಕೆಲವರದಾಗಿದೆ. ಓಕೆ, ಆ್ಯಂಡ್ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ಅವರು ನಿಮ್ಮನ್ನು ಮದುವೆ ಆಗೋಕ್ಕೂ ಕೂಡ ಬರ್ತಾ ಇರಬಹುದು. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಪೀಪಲ್ಗೆ ನಿಮ್ಮ ಎಕ್ಸ್ ಬರ್ತಾ ಇದ್ದಾರೆ, ಯಾರನ್ನ ನೀವು ತುಂಬ ನಿಷ್ಠುರವಾಗಿ ಕಟ್ ಮಾಡಿದ್ದೀರಾ, ಇಲ್ಲ ಅಂತಲೇ ಹೇಳಿದ್ದೀರಾ, ಬಿಕಾಸ್ ನಿಮ್ಗೆ ಅವ್ರ ಬಗ್ಗೆ ತುಂಬ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಮತ್ತೆ ಅವರು ನಿಮ್ಮನ್ನು ಮೋಸ ಮಾಡೋ ಸಾಧ್ಯತೆಗಳಿದೆ. ಆ್ಯಂಡ್ ಇನ್ ಕೆಲವರಿಗೆ ಮೈಟ್ ಬಿ ಅವರು ಅವರ ಒಂದು ಸರೌಂಡಿಂಗ್ಸ್ ಬಗ್ಗೆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇರ್ಬೋದು. ಈಗ ಅವ್ರು ಚೇಂಜ್ ಆಗ್ತಾ ಇರ್ಬೋದು. ಸೊ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಚಾನ್ಸ್ ಕೊಡೋದು ಅಂದರೆ ಎಕ್ದಮ್ ಒಂದೇ ಸತಿ ಮ್ಯಾರೇಜ್ ಆಗೋದು ಇಲ್ಲ ಎಂಗೇಜ್ಮೆಂಟ್ ಆಗೋದಲ್ಲ. ಓಕೆ, ಸೊ ಅವರನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಘಟ್ಟಕ್ಕೆ ನೀವು ಬರಬೇಕು ಅಷ್ಟೇ. ಓಕೆ, ಆ್ಯಂಡ್ ಇನ್ ಕೆಲವರಿಗೆ ನಿಮ್ಮ ಪರ್ಸನ್ ಇಷ್ಟು ದಿನ ಮೈಟ್ ಬಿ ಅವರ ಫ್ಯಾಮಿಲಿ ಮಾತು ಕೇಳಿ ಇಲ್ಲ ಅವರ ಹತ್ರದ ಫ್ರೆಂಡ್ಸ್ ಮಾತನ್ನು ಕೇಳಿ ಅವರು ತುಂಬ ಇನ್ಫ್ಲೂಯೆನ್ಸ್ ಆಗಿದ್ರು, ನಿಮ್ಮ ರಿಲೇಷನ್ಶಿಪ್ ಇನ್ಫ್ಲೂಯೆನ್ಸ್ ಆಗಿತ್ತು ಫೈಲ್ ನಂಬರ್ 1. ಆದರೆ ಈಗ ಅವರು ಕೆಲವೊಂದು ವಿಚಾರಗಳನ್ನು ಕ್ಲಿಯರ್ ವಿಮರ್ಶನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಏನಾಯಿತು, ಏನಕ್ಕಾಯಿತು, ಯಾರಿಂದ ಆಯಿತು ಅನ್ನೋ ಒಂದು ತಿಳುವಳಿಕೆಗೆ ಅವರು ಇಲ್ಲಿ ಇವಾಗ ಬಂದಿದ್ದಾರೆ. ಆ್ಯಂಡ್ ಮೆಸೇಜ್ ಮಾಡೋ ಸಾಧ್ಯತೆಗಳು ಕಂಪ್ಲೀಟ್ ಆಗಿದೆ. ಓಕೆ, ಅದು ನಿಮಗೆ ಒಳ್ಳೆ ನ್ಯೂಸ್ ಸಹ ತರ್ಬೋದು. ಆ್ಯಂಡ್ ಅದರಲ್ಲಿ ನಿಮಗೆ ಅವರು ಬರೀಬಹುದು. ಓಕೆ, ಈ ಥರ ಪರ್ಸನ್ನು ನನ್ನನ್ನು ಮೋಸ ಮಾಡಿದ್ರು, ಇಲ್ಲ ಅವರಿಂದ ನಾನು ನಿಮ್ಮ ಬಗ್ಗೆ ಮೋಸ ಹೋದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಸೊ ಮೈಟ್ ಬಿ ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ಬೋದು, ಏನೇ ಇರ್ಬೋದು, ಅದರ ಒಂದು ಕ್ಲಿಯರೆನ್ಸ್ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಪರ್ಸನಿಗೆ. ಆ್ಯಂಡ್ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋ ಸಾಧ್ಯತೆಗಳು ಇದೆ. ಓಕೆ, ಸೊ ಮತ್ತೆ ನೋಡೋಣ.
ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಮೂಲಕ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಪೈಲ್ ನಂಬರ್ 1, ನಿಮ್ಮ ಪರ್ಸನ್ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು. ಓಕೆ, ಇನ್ನು ಕೆಲವರಿಗೆ ಹೊಸ ಪರ್ಸನ್ ಬರ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಮೈಟ್ ಬಿ ಅವರಿಗೆ ನಿಮ್ಮ ಪಾಸ್ಟ್ ಬಗ್ಗೆ ಗೊತ್ತಿದೆ, ಹುಷಾರಾಗಿರಿ ಅಂತವರು ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ರೆ. ಸಡನ್ನಾಗಿ ಬರ್ಬೋದು, ಏನೋ ಅವರಿಗೆ ನಿಮ್ಮ ಲೈಫ್ ಬಗ್ಗೆ ಗೊತ್ತಿರಬಹುದು, ಏನೋ ಒಂದು ತಿಳ್ಕೊಂಡಿರಬಹುದು. ಸೊ ಹುಷಾರಾಗಿರಿ ಅಂತವರಿಂದನೂ ಕೂಡ ಇಲ್ಲಿ ಮೆಸೇಜಸ್ ಬರ್ತಾ ಇದೆ ಪೈಲ್ ನಂಬರ್ 1ಗೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ. ಸ್ಟೇ ಆಪ್ಟಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. Express your love. Retreat. ಓಕೆ, ಸೊ ಈ ಒಂದು ಸಂದರ್ಭ ಹೇಗಿದೆ ಅಂದರೆ, ನೀವು ನಿಮ್ಮ ಲವ್ ಲೈಫನ್ನು ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ, ನೀವು ಹೇಳ್ಕೊಂಡಿಲ್ಲ ಅಂದರೆ ಖಂಡಿತ ಹೇಳ್ಕೊಳ್ಳಿ. ಹೇಳ್ಕೊಂಡು ಆದಮೇಲೆ ನಿಮ್ಮದೇ ಆದ ಟೈಮ್ ತೊಗೊಳ್ಳಿ, ಇಬ್ಬರು ಸಪ್ರೇಟಾಗಿ ನಿಮ್ಮದೇ ಆದ ಟೈಮ್ ತೊಗೊಳ್ಳಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ಮಾಡಿ. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಅದೇ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನು ನಡೀತಾ ಇದೆ, ನೀವೇ ಅವರ ಸೋಲ್ಮೇಟ್ ಅನ್ನೋದು ಅವರ ಮನವರಿಕೆ ಆಗ್ತಾ ಇದೆ ಇಲ್ಲಿ. ಓಕೆ, ಪೈಲ್ ನಂಬರ್ 1 ನಾನು ಹೇಳ್ತಾ ಇರೋದಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಯುವರ್ ಎಕ್ಸ್. ಓಕೆ, ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ರಿಲೀಸ್ ಯುವರ್ ಎಕ್ಸ್. ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಎಕ್ಸ್ ಇದ್ದರೆ ಅವ್ರನ್ನ ರಿಲೀಸ್ ಮಾಡಿ, ಬಿಕಾಸ್ ನಾನು ನಿಮ್ಮನ್ನು ಸೋಲ್ಮೇಟ್ ಥರ ನೋಡ್ತಾ ಇದ್ದೀನಿ ಆ್ಯಂಡ್ ದಿಸ್ ಕುಡ್ ಬಿ ದ ಒನ್. ಸೊ ತುಂಬ ಜನ ಇವರು ನನ್ನ ಸೋಲ್ಮೇಟಾ ಅಂತ ಕೇಳ್ತಾ ಇದ್ರೆ, ಖಂಡಿತ ಇದು ಸೋಲ್ಮೇಟೇ ಅವರು. ದಿಸ್ ಕುಡ್ ಬಿ ದ ಒನ್. ಅವರು ಆಗಿರಬಹುದು, ಪೊಟೆನ್ಷಿಯಲ್ ಇರಬಹುದು ನಿಮ್ಮ ಇಬ್ಬರ ರಿಲೇಷನ್ಶಿಪ್ಪಲ್ಲಿ. ಆದರೆ ವಿಚಾರಣೆ ಇಲ್ಲಿ ಖಂಡಿತ ನೀವು ಮಾಡ್ಕೊಬೇಕಾಗಿದೆ ಕ್ಲಿಯರ್ ಆಗಿ. ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ರಿಲೀಸ್ ಯುವರ್ ಎಕ್ಸ್ ಬರ್ತಾ ಇದೆ. ನಿಮ್ಮ ಎನರ್ಜಿ ಕ್ಲಿಯರ್ ಆಗಬೇಕು, ಎಕ್ಸ್ ಎನರ್ಜಿ ಕ್ಲಿಯರ್ ಆಗಬೇಕು. ಅಲ್ಲಿವರೆಗೂ ಇಲ್ಲಿ ಪೊಟೆನ್ಷಿಯಲ್ ಇಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಮತ್ತೆ ಯಾವ ರೀತಿಯ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ತುಂಬ ಪ್ಯಾಷನೇಟ್ ಆಗಿದ್ದಾರೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ನಿಮ್ಮನ್ನು ನಾನು ಇಷ್ಟು ಸ್ಟ್ರಾಂಗ್ ಆಗಿ ಪ್ರೀತಿ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಇದು ಸೇಫಾ ಪ್ರೀತಿ ಮಾಡೋದಕ್ಕೆ ಅನ್ನೋ ಥರ ಅವರ ಮನಸ್ಸಲ್ಲಿ ಇಲ್ಲಿ ಹುಟ್ಟುತ್ತಾ ಇದೆ. ಆ್ಯಂಡ್ ವೆರಿ ಸೂನ್ ಇದೆ. ಸೊ ಮೈಟ್ ಬಿ ಇವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಹೇಳ್ತಾ ಇದ್ದಾರೆ, ತುಂಬ ಬೇಗ ಡಿಸಿಷನ್ಸ್ನ ಮಾಡಿ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಸೊ ನೀವೇನು ಹೇಳ್ತೀರಾ ಅನ್ನೋದ್ರ ಮೇಲೆ ಈ ಒಂದು ರಿಲೇಷನ್ಶಿಪ್ಪು ನಿಂತಿರ್ಬೋದು. ಓಕೆ, ಸೊ ಪೈಲ್ ನಂಬರ್ 1 ಅವರ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಏನಿದೆ. ಓಕೆ, ದೇರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಅಸ್ ಬಟ್ ಐ ಲವ್ ಯು. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಡಿಫ್ರೆನ್ಸಸ್ ಇರಬಹುದು, ಕಲ್ಚರಲ್ ಡಿಫ್ರೆನ್ಸಸ್ ಇರಬಹುದು, ರಿಲಿಜನ್ ಡಿಫ್ರೆನ್ಸಸ್ ಇರಬಹುದು, ಏಜ್ ಡಿಫ್ರೆನ್ಸ್ ಇರಬಹುದು, ಸ್ಕಿನ್ ಕಲರ್ ಡಿಫ್ರೆನ್ಸಸ್ ಇರಬಹುದು, ಇಲ್ಲ ಮ್ಯಾರಿಟಲ್ ಸ್ಟೇಟಸ್ ಡಿಫ್ರೆನ್ಸ್ ಇರಬಹುದು, ಒಬ್ಬರು ಸಿಂಗಲ್ ಒಬ್ಬರು ಮ್ಯಾರಿಡ್ ಇರಬಹುದು, ಏನೇ ಇರಬಹುದು. ಬಟ್ ಆ ಡಿಫ್ರೆನ್ಸಸ್ನ ನೀವು ಕೂತ್ಕೊಂಡು ಮಾತಾಡಬೇಕು. ಏನೇ ಇದ್ದರೂ ಆ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ. ಓಕೆ, ಸೊ ಅವ್ರು ನಿಮ್ಮನ್ನು ಕಮಿಟ್ಮೆಂಟ್ ಕೊಡೋಕ್ಕಾಗ್ದಲೇ ಹೋದ್ರೂ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಯುವರ್ ವಾಯ್ಸ್ ಇಸ್ ಮೈ ಫೇವ್ರೆಟ್ ಸೌಂಡ್. ಸೊ ನಿಮ್ಮ ವಾಯ್ಸ್ ಅವರಿಗೆ ತುಂಬ ಇಷ್ಟ. ಆ್ಯಂಡ್ ಅವರಿಗೆ ನಿಮ್ಮ ವಾಯ್ಸ್ ಕೇಳಿದ್ರೆ ಸಾಕು, ತುಂಬ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಈ ರೀತಿ ಫೀಲ್ ಮಾಡ್ತಾರೆ. ಎಸ್, ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. ಓಕೆ, ಸೊ ಈ ರೀಡಿಂಗ್ ನೋಡಬೇಕಾದ್ರೆ ಕೂಡ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 1. ಓಕೆ, ಆ್ಯಂಡ್ ಅವರ ಥಿಂಕಿಂಗ್ ಎಲ್ಲೂ ಸಹ ಇಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಇಲ್ಲ, ಪಾಸಿಟಿವ್ ಇದೆ. Thinking of you is easy. I do it every day. Missing you is the heartache that it never goes away. ಓಕೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಯೋಚನೆ ಮಾಡೋದು ತುಂಬ ಈಸಿ ಕೆಲಸ. ಓಕೆ, ಸೊ ಇವಾಗ ನಾನು ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದಾಗ ಯೋಚನೆ ಮಾಡ್ತೀವಿ ನಾವು. ಆದರೆ ಅವ್ರ ಜೊತೆ ಇರಬೇಕು, ಅದಿರೋಕ್ಕಾಗ್ತಾ ಇಲ್ಲ. ಅವ್ರ ಜೊತೆ ಜೀವನ ಪೂರ್ತಿ ಕೆಲವೊಂದು ಫೀಲಿಂಗ್ಸ್ನ ಶೇರ್ ಮಾಡಬೇಕು, ಅದು ಆಗ್ತಾ ಇಲ್ಲ. ಅದು ತುಂಬ ನನಗೆ ಮನಸ್ಸಿಗೆ ನೋವು ಕೊಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೆವರ್ ಲವ್ ಎನಿಬಡಿ ಹೂ ಟ್ರೀಟ್ಸ್ ಯು ಲೈಕ್ ಯು ಆರ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಚಾಯ್ಸಸ್ ಇದ್ದರೆ, ನಿಮಗೆ ಚಾಯ್ಸಸ್ ಇದ್ದರೆ ಏನು ಹೇಳ್ತಾ ಇದ್ದಾರೆ ಅಂದರೆ,
ಯಾರು ನಿಮ್ಮನ್ನು ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಮರ್ಯಾದೆ ಕೊಡಲ್ವೋ, ನಿಮ್ಮನ್ನು ಪ್ರೀತಿ ಮಾಡಲ್ವೋ, ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಲ್ವೋ ಅವರನ್ನು ನಿಮ್ಮ ಲೈಫಿಂದ ನೀವು ತೆಗೀರಿ. ಅವರನ್ನು ನೀವು ಪ್ರೀತಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ವೇಟಿಂಗ್ ಈಸ್ ದ ಸೈನ್ ಆಫ್ ಅ ಟ್ರೂ ಲವ್ ಆ್ಯಂಡ್ ಪೇಷನ್ಸ್. ಎನಿವನ್ ಕ್ಯಾನ್ ಸೇ ಐ ಲವ್ ಯು ಬಟ್ ಕ್ಯಾನ್ ನಾಟ್ ಎವ್ರಿ ಒನ್ ವೇಟ್ ಆ್ಯಂಡ್ ಪ್ರೂವ್ ಇಟ್ಸ್ ಟ್ರೂ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ನೀವು ಯಾವಾಗಾರ ಬನ್ನಿ, ನೀವು ವಯಸ್ಸಾದ ಮೇಲೆ ಕೂಡ ಬನ್ನಿ, ನೀವು ಯಾವಾಗಾರ ಬನ್ನಿ, ಬಟ್ ನನ್ನ ಹೃದಯದಲ್ಲಿ ಇರೋ ಪ್ರೀತಿ ಯಾವತ್ತೂ ನಿಮ್ಮ ಪ್ರತಿ ಒಂದು ಕಣನೂ ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಆ ಕಣದಲ್ಲೂ ನೀವಿದ್ದೀರಾ. ಆ್ಯಂಡ್ ಈ ಒಂದು ವೇಟಿಂಗ್ ಅದಕ್ಕೋಸ್ಕರ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಐ ಆಮ್ ಜೆಲಸ್ ಆಫ್ ಎವ್ರಿಬಡಿ ಹೂ ಈಸ್ ವಿತ್ ಯು ಆ್ಯಂಡ್ ಐ ಆಮ್ ನಾಟ್ ವಿತ್ ಯು. ಸೊ ಅವರಿಗೆ ಹೊಟ್ಟೆ ಉರಿ ಇದೆ. ಓಕೆ, ಸೊ ನೀವು ಎಲ್ಲರ ಜೊತೆ ಖುಷಿಯಾಗಿದ್ದೀರಾ ಬಟ್ ಅವ್ರ ಜೊತೆ ಇಲ್ಲ ಅನ್ನೋ ಒಂದು ಸಣ್ಣದಲ್ಲ ದೊಡ್ಡ ನೋವು ಅವರ ಮನಸ್ಸಲ್ಲಿ ಇದೆ. ಆ್ಯಂಡ್ ಜೆಲಸಿ ಫೀಲ್ ಮಾಡ್ತಾ ಇದ್ದಾರೆ ಅವರು. ಓಕೆ, ಟೇಕ್ ರಿಸ್ಕ್ ಇನ್ ಲೈಫ್. ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೊಂದು ಚಾನ್ಸ್ ಕೊಟ್ಟು ನೋಡಿ. ಸೊ ನನಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಒಬ್ಬ ಒಳ್ಳೆ ಪಾರ್ಟ್ನರ್ ಆಗ್ತೀನಿ. ಇಲ್ಲ ಅಂದರೆ ನಾವು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಆ್ಯಸ್ ಗೈಡೆನ್ಸ್ ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೇ ಇರ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಒನ್ ಮೋರ್ ಕಾರ್ಡ್, ನಾನು ಒಂದು ಕಾರ್ಡ್ನ ತೆಗೆಯೋಕ್ಕೆ ಇಷ್ಟಪಡ್ತೀನಿ. ಯುವರ್ ಲೈಟ್ ವಿಲ್ ಶೈನ್ ವೆನ್ ಆಲ್ ಎಲ್ಸ್ ಫೇಡ್ಸ್. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಪ್ರತಿ ತುಂಬ ಪಾಸಿಟಿವ್ ಇದ್ದಾರೆ, ನಿಮ್ಮ ಪರ್ಸ್ನಾಲಿಟಿ ತುಂಬ ಪಾಸಿಟಿವ್ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ತಲೆ ಬಾಗೋದಿಲ್ಲ. ಆ್ಯಂಡ್ ತಲೆ ಬಾಗದವ್ರಿಗೆ ನೀವು ತುಂಬಾ ಅವರನ್ನು ಹೀಯಾಳಿಸೋದಿಲ್ಲ, ಮನಸ್ಪೂರ್ವಕವಾಗಿ ಒಳ್ಳೆಯದನ್ನು ಮಾಡ್ತೀರಾ, ಒಳ್ಳೆಯದನ್ನು ಸ್ಪ್ರೆಡ್ ಮಾಡ್ತೀರಾ ಅನ್ನೋ ಭಾವನೆ ನಿಮ್ಮ ಪರ್ಸನ್ ನಿಮ್ಮ ಪ್ರತಿ ಇದೆ. ಆ್ಯಂಡ್ ಅವರ ಫೀಲಿಂಗ್ಸ್ ಆ ರೀತಿ ಇದೆ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2, ಯಾರು 2ನೇ ಸಂಖ್ಯೆನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಇದು ರಿಲೇಷನ್ಶಿಪ್ಪಲ್ಲಿರೋರು ಇಲ್ಲದೇ ಇರೋರು ನೀವು ಈ ರೀಡಿಂಗ್ ನೋಡ್ತೀರಾ ಅಂದರೆ ಯಾವ ವ್ಯಕ್ತಿನ ಇಟ್ಕೊಂಡು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಓಕೆ, ಸೊ ಅವ್ರು ಯಾರೇ ಇರಬಹುದು. ಓಕೆ, ಸೊ ಆ ವ್ಯಕ್ತಿನ ಇಟ್ಕೊಂಡು ನೀವು ರೀಡಿಂಗ್ ನೋಡ್ತಾ ಇದ್ದರೆ ಆ ವ್ಯಕ್ತಿಯ ಬಗ್ಗೆ ಫೀಲಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಏನು ನಿಮಗೆ ಸರಿ ಅನಿಸುತ್ತೋ ಅದನ್ನು ಮಾತ್ರ ತೊಗೊಳ್ಳಿ, ಬಾಕಿದ್ದನ್ನು ದಯವಿಟ್ಟು ಬಿಟ್ಬಿಡಿ ಅನ್ನೋದು ನನ್ನ ವಿನಂತಿ. ಓಕೆ, ಸೊ ಪೈಲ್ ನಂಬರ್ 2 ನೋಡೋಣ. ನಿಮ್ಮ ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪ್ರತಿ ಏನಿದೆ ಅನ್ನೋದನ್ನು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ ಓಕೆ ಓಕೆ ಸೊ ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಈ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನಿದೆ ನನ್ನ ಸಬ್ಸ್ಕ್ರೈಬರ್ಸ್ ಪ್ರತಿ. ಸೊ ಕಾಂಪ್ರಮೈಸ್ ಇದೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ತಿಳಿಸಿ. ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇದ್ದರೆ ದಯವಿಟ್ಟು ಕ್ಷಮಿಸಿ, ಗೋಯಿಂಗ್ ವಿತ್ ದ ಫ್ಲೋ ಇದೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರ ಪರ್ಸನಿನ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿ, ದಯವಿಟ್ಟು ತಿಳಿಸಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಅವರ ಪರ್ಸನ್ ಕರೆಂಟ್ ಫೀಲಿಂಗ್ಸ್ನ ತಿಳಿಸಿ, ದಯವಿಟ್ಟು ತಿಳಿಸಿ. ಓಕೆ, ಎಕ್ಸಾಷನ್, ರೀಬರ್ತ್ ಹಾಗೂ ಶೇರಿಂಗ್. ಓಕೆ, ಸೊ ನಿಮಗೆ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಓಕೆ, ಸೊ ಕರೆಕ್ಟಾಗಿ ಅರೇಂಜ್ ಮಾಡಿಬಿಡೋಣ. ಓಕೆ, ಪೈಲ್ ನಂಬರ್ 2 ನಿಮ್ಮ ಪರ್ಸನ್ ರೈಟ್ ನಾವು ಒಂದು ಟ್ರಾನ್ಸ್ಫಾರ್ಮೇಷನಿಂದ ಹೋಗಿದ್ದಾರೆ. ಆ ಟ್ರಾನ್ಸ್ಫಾರ್ಮೇಷನ್ ಏನಕ್ಕಾಯಿತು ಅಂದರೆ ಮೈಟ್ ಬಿ ಅವರು ಒಂದು ಸಂಬಂಧದಿಂದ ಇನ್ನೊಂದು ಸಂಬಂಧಕ್ಕೆ ಬರೋ ಥರ ನಾಟಕ ಆಡ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 2 ತುಂಬ ಹುಷಾರಾಗಿರಬೇಕು, ನೀವು ಸತರ್ಕರಾಗಿರಬೇಕು. ಆ್ಯಂಡ್
ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವರ ಒಂದು ಸೆಳೆತಕ್ಕೆ ನಿಮ್ಮನ್ನು ಮಧ್ಯದಲ್ಲಿ ಸಿಕ್ಕಾಕ್ಸ್ಕೊಂಡು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಮೈಟ್ ಬಿ ಇದು ನೀವು ಮ್ಯಾರಿಡ್ ಇರ್ಬೋದು ತುಂಬ ಜನ. ಸೊ ಇದು ಮ್ಯಾರೇಜ್ ಆಗಿರಬಹುದು. ಸೊ ಈ ಮ್ಯಾರೇಜನ್ನು ಅವರು ಆ್ಯಸ್ ಅ ಪಾಲಿಟಿಕ್ಸ್, ಆ್ಯಸ್ ಅ ಒಂದು ಗಾಳದ ಥರ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನಿನ ಮುಖನೇ ಬೇರೆ, ಅವ್ರು ಹಾಕ್ಕೊಂಡಿರೋ ಮುಖವಾಡನೇ ಬೇರೆ ಆಗಿದೆ. ಅಟ್ ಪ್ರೆಸೆಂಟ್ ನಿಮ್ಮ ಪರ್ಸನ್ ನಿಮ್ಮನ್ನು ಚೀಟ್ ಮಾಡ್ತಾ ಇರ್ಬೋದು, ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ಮೊರಾಲಿಟಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ನಿಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ, ಒಬ್ಬರನ್ನ ನೀವು ಇಷ್ಟಪಡ್ತಾ ಇದ್ದೀರಾ ಅಂದಮೇಲೆ ಅವ್ರನ್ನ ನೀವು ಕಂಪ್ಲೀಟಾಗಿ ಸಮರ್ಪಣೆ ಮಾಡಿ ಅವ್ರಿಗೋಸ್ಕರನೇ ನೀವು ನಿಮ್ಮ ಜೀವನನ ಮುಂದೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಿಮ್ಮ ಮೈಂಡ್ಸೆಟ್ ಇದೆ. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಈ ಒಂದು ಸಿಚುವೇಶನ್, ಈ ಒಂದು ಮುಖವಾಡ ಏನು ಹಾಕ್ಕೊಂಡಿದ್ದಾರಲ್ಲ ಅವರು, ಅದರಿಂದ ಹೊರಗೆ ಬರೋದಿಲ್ಲ. ಓಕೆ, ಸೊ ಅವರು ಮದುವೆ ಆಗಿ ಇಲ್ಲ ಅವರು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು ಇಲ್ಲಿ ತುಂಬ ಜನರದು. ಓಕೆ, ದೂರದ ಒಂದು ರಿಲೇಷನ್ಶಿಪ್ ಇರಬಹುದು, ಇಲ್ಲ ಅವರ ಮನೆಯಲ್ಲೇ ಅವರು ಮೈಟ್ ಬಿ ನೀವು ಮ್ಯಾರಿಡ್ ಇರ್ಬೋದು, ಅವರು ಮ್ಯಾರಿಡ್ ಇರಬಹುದು. ಸೊ ಮೈಟ್ ಬಿ ಇಲ್ಲಿ ಇಬ್ಬರೂ ಸಹ ಮುಖವಾಡ ಹಾಕೊಂಡು ಜೀವನ ಮಾಡ್ತಾ ಇರ್ಬೋದು. ಸೊ ದಯವಿಟ್ಟು ಇದನ್ನು ನೀವು ಇಲ್ಲೇ ನಿಲ್ಲಿಸಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ತುಂಬ ಕಾಂಪ್ರಮೈಸ್ಗಳನ್ನು ಮಾಡಿದ್ದಾರೆ. ಓಕೆ, ಸೊ ಮೈಟ್ ಬಿ ನೀವಾಗಲಿ ಅವರಾಗಲಿ, ಬಟ್ ಎಲ್ಲೋ ಒಂದು ಕಡೆ ಹೋಗಲಿ, ಹೆಂಗೆ ನಡೀತಾ ಇದ್ವು ಜೀವನ ಅದೇ ರೀತಿ ನಡೀಲಿ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಅದು ನಿಮಗೆ ನೋವೇ ಕೊಡ್ತಾ ಇರೋದು ಇಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಅದೇ ಫೀಲ್ ಮಾಡ್ತಾ ಇದ್ದಾರೆ. ಸೊ ನಾನು ಎಷ್ಟು ಅಂತ ಈ ಒಂದು ರಿಲೇಷನ್ಶಿಪ್ನ ಕರೆಕ್ಟಾಗಿ ತಗೊಂಡು ಹೋಗಲಿ, ಅದೆಷ್ಟು ದಿನ ಆಗುತ್ತೋ ಆಗಲಿ, ನಾಳೆ ಒಂದಲ್ಲ ಒಂದು ದಿನ ನಾವು ದೂರ ಆಗಲೇಬೇಕು ಅನ್ನೋ ಒಂದು ಕಂಪ್ಲೀಟಾಗಿ ನಿಮ್ಮ ಪರ್ಸನ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದುಬಿಟ್ಟಿದ್ದಾರೆ. ಓಕೆ, ಸೊ ಇದು ನೆಗೆಟಿವ್ ರೀಡಿಂಗ್ ಇದೆ ಅಂದಿದ ತಕ್ಷಣವೇ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಟ್ಟದಾದಮೇಲೆ ಒಳ್ಳೇದಾಗಲೇಬೇಕು. ಓಕೆ, ಸೊ ಅದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಪೈಲ್ ನಂಬರ್ 2. ಸೊ ಇದು ನೆಗೆಟಿವ್ ರೀಡಿಂಗ್ ಇದೆ. ಸೊ ಇದು ನನ್ನ ರೀಡಿಂಗ್ ಅಲ್ಲ, ದಯವಿಟ್ಟು ತೊಗೋಬೇಡಿ. ಓಕೆ, ಪರ್ಸನಲ್ ರೀಡಿಂಗ್ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಎಕ್ಸಾಷನ್, ರೀಬರ್ತ್ ಹಾಗೂ ಶೇರಿಂಗ್ ಇದೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ಇಲ್ಲಿ ನೀವು ಸಾಕಷ್ಟು ಚಾನ್ಸಸ್ಗಳನ್ನು ಕೊಟ್ಬಿಟ್ಟಿದ್ದೀರಾ ಈ ಪರ್ಸನಿಗೆ, ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಸಾಕಷ್ಟು ಚಾನ್ಸಸ್ನ ಕೊಟ್ಟಿದ್ದಾರೆ, ಇಲ್ಲ ಅವ್ರ ಲೈಫಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಆ್ಯಂಡ್ ಮೈಟ್ ಬಿ ಅವ್ರು ನಿಮ್ಮನ್ನು ತುಂಬ ಸತಿ ನೋವು ಕೊಟ್ಟಿದ್ದಾರೆ, ಪ್ರಾಬಬಲಿ ಆ ರೀತಿ ಇದೆ. ಆ್ಯಂಡ್ ಅದನ್ನು ಅವರು ನೋಡ್ತಾ ಇದ್ದಾರೆ. ಆ್ಯಂಡ್ ಸೊ ಇನ್ನೂ ನಾನು ಅವ್ರನ್ನ ನೋವು ಕೊಡಬಾರ್ದು, ಇನ್ನು ಅವ್ರನ್ನ ನಾನು ಅವರಿಗೆ ಒಂದು ಏನಂತಾರೆ ಸ್ಟೇಬಲ್ ರಿಲೇಷನ್ಶಿಪ್ನ ಕೊಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಮೆಸೇಜ್ ಏನಿದೆ ಅಂದರೆ, ಯಾರೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮುಖವಾಡ ಹಾಕ್ಕೊಂಡಿದ್ರೂ ದಯವಿಟ್ಟು ಅದನ್ನು ಆ ವಿಘ್ನೇಶ್ವರನಿಗೆ ಸಮರ್ಪಣೆ ಮಾಡಿ. ನಿಮಗೆ ಕೊನೆಯದಾಗಿ ಗೊತ್ತಾಗತ್ತೆ ಯಾರು ನಿಮಗೆ ನಿಮ್ಮ ಲೈಫಲ್ಲಿ ಬೇಕು ಅನ್ನೋದನ್ನು, ಆ್ಯಂಡ್ ಅವರ ಅರ್ಹತೆ ಏನಿದೆ ಅನ್ನೋದು ನಿಮಗೆ ಖಂಡಿತ ಗೊತ್ತಾಗತ್ತೆ. ಓಕೆ, ಆ್ಯಂಡ್ ತುಂಬ ಜನ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ದಯವಿಟ್ಟು ಆ ಕಾಂಪ್ರಮೈಸ್ ನಿಮಗೆ ನೋವನ್ನು ಉಂಟು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ಇಲ್ದಿರೋ ಥರ ಭಾವನೆಗಳು ಬರ್ತಾ ಇದೆ. ಬಿಕಾಸ್ ಓನ್ಲಿ ಥಿಂಗ್ ಈಸ್ ನೀವು ಕಾಂಪ್ರಮೈಸ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ನಾಳೆ ಜಾಸ್ತಿ ಬರ್ಡನ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ತುಂಬ ಜನ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಎಲ್ಲೋ ಒಂದು ಕಡೆ ಈಗ ಸದ್ಯಕ್ಕೆ ನೋವಲ್ಲಿರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ನೋವುಗಳು ಬರ್ತಾ ಇರ್ಬೋದು, ಆದರೆ ಮುಂದೊಂದು ದಿನ ಅದು ಸರಿ ಹೋಗೋ ಟೈಮ್ ಬರುತ್ತೆ. ನೀವು ಆ್ಯಕ್ಷನ್ ತೊಗೊಬೇಕು ಅಷ್ಟೇ. ಓಕೆ, ಸೊ ಆ ರೀತಿಯ ಒಂದು ರೀಡಿಂಗ್ ನಿಮ್ಮದಾಗಿದೆ. ಸೊ ನೋಡೋಣ ಮತ್ತೆ ಯಾವ ರೀತಿಯ ಒಂದು ಫೀಲಿಂಗ್ಸ್ ಆಗಿದೆ ನಿಮ್ಮ ಪರ್ಸನಿನ ಬಗ್ಗೆ. ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನೋಡೋಣ. ಸೊ ನಿಮ್ಮ ಪರ್ಸನ್ ಯಾವ ರೀತಿಯ ಒಂದು ಫೀಲಿಂಗ್ಸ್ನ ಇಟ್ಕೊಂಡು
ಇಟ್ಕೊಂಡಿದ್ದಾರೆ ಅನ್ನೋದನ್ನು. ಡಿಸೆಪ್ಷನ್ ಖಂಡಿತ ಕೆಲವರ ಲೈಫಲ್ಲಿ ಡಿಸೆಪ್ಷನ್ ನಡೀತಾ ಇದೆ, ಥರ್ಡ್ ಪಾರ್ಟಿ ನಡೀತಾ ಇದೆ. ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇದ್ರೂ ಬೇರೆಯವ್ರ ಜೊತೆ ಎಲ್ಲೋ ಒಂದು ಕಡೆ ಸಂಬಂಧನ ಇಟ್ಕೊಂಡಿದ್ದಾರೆ, ಇಲ್ಲ ನೀವು ಅವ್ರನ್ನ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಸೊ ರೀಕನ್ಸಿಲಿಯೇಷನ್ ಇದೆ. ಸೊ ನಾನು ಹೇಳ್ದಂಗೆ ರೀಕನ್ಸೈಲ್ ಆಗೋ ಸಾಧ್ಯತೆಗಳು ಇದೆ. ಓಕೆ, ಸೊ ನಿಮ್ಮ ಪರ್ಸನ್ನ ರೀಕನ್ಸಿಲಿಯೇಷನ್ ಖಂಡಿತ ಇದೆ. ಮತ್ತು ನಿಮ್ಮ ಎಕ್ಸ್ ವಾಪಸ್ ಬರಬಹುದು. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್ ಅಂತ ಬರ್ತಾ ಇದೆ. ಸೊ ಮೈಟ್ ಬಿ ಇಲ್ಲಿ ನಿಮಗೆ ಇಬ್ಬಿಬ್ಬರು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ. ಓಕೆ, ಸೊ ನಿಮ್ಮ ಎಕ್ಸ್ ಬರ್ತಾ ಇರ್ಬೋದು, ಯಾರು ನಿಮ್ಮನ್ನು ಮೋಸ ಮಾಡಿ ಹೋಗಿದಾರೋ ಅವ್ರು ಬರ್ತಾ ಇರ್ಬೋದು, ಆ್ಯಂಡ್ ಹೊಸೊಬ್ಬರು ಬರ್ತಾ ಇರ್ಬೋದು. ಇಟ್ಸ್ ಸೇಫ್ ಫಾರ್ ಯು ಟು ಲವ್ ಅಂತ ಬರ್ತಾ ಇದೆ. ಸೊ ಇದು ಸುರಕ್ಷಿತವಾಗಿದೆ. ನೀವು ಯಾರನ್ನ ಪ್ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಅದು ನಿಮ್ಮದೇ ಆದ ಒಂದು ಡಿಸಿಷನ್ಸ್ ಆಗಿರುತ್ತೆ. ಪೈಲ್ ನಂಬರ್ 2. ಆ್ಯಂಡ್ ಲೆಟ್ ದ ಕಂಟ್ರೋಲ್ ಇಶ್ಯೂಸ್. ನಾನು ಹೇಳ್ದಂಗೆ ನ್ಯಾಚುರಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದು. ಆ್ಯಂಡ್ ಅಲ್ಲಿವರೆಗೂ ನೀವು ಡಿವೈನ್ ಟೈಮಿಂಗ್ಗೋಸ್ಕರ ಕಾಯ್ತಾ ಇರಬೇಕು. ಮೈಟ್ ಬಿ ನೀವು ಯಾವ ಸೋಲ್ಮೇಟ್ಗೋಸ್ಕರ ಕಾಯ್ತಾ ಇದ್ದೀರೋ ಆಲ್ರೆಡಿ ಅವ್ರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅನಿಸ್ತಾ ಇದೆ. ಓಕೆ, ಸೊ ಅವರ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ರೆ ದಿಸ್ ಕುಡ್ ಬಿ ದ ಒನ್ ಅಂತ ಬರ್ತಾ ಇದೆ. ಓಕೆ, ಆ್ಯಂಡ್ ನ್ಯೂ ಲವ್, ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರ್ತಾ ಇದೆ. ಆ್ಯಂಡ್ ಹೊಸ ಪ್ರೀತಿನ ನೀವು ನಿಮ್ಮ ಲೈಫಲ್ಲಿ ಬರಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ನ ನೀವು ಹೀಲ್ ಮಾಡ್ಕೊಬೇಕು, ಚೈಲ್ಡ್ಹುಡ್ ಇಶ್ಯೂಸ್ನ ನೀವು ಹೀಲ್ ಮಾಡ್ಕೊಬೇಕು, ಯಾರಿಗೋ ಕ್ಷಮಿಸಬೇಕಾಗಿದೆ ಇಲ್ಲಿ. ಓಕೆ, ಎಂಗೇಜ್ಮೆಂಟ್. ಸೊ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳಿದೆ. ನಿಮ್ಮ ಲವ್ ಲೈಫ್ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗೋ ಸಾಧ್ಯತೆಗಳಿದೆ. ಅಗೇನ್ ಇಲ್ಲಿ ಫರ್ಗಿವಿಂಗ್ ಕಾರ್ಡ್ ಇದೆ. ಸೊ ಇಲ್ಲೂ ಸಹ ಫ್ಯಾಮಿಲಿ ಇಶ್ಯೂಸ್ ಇದೆ, ಹೀಲ್ ಮಾಡ್ಕೋಬೇಕು ನೀವು, ಅದನ್ನು ಆದಷ್ಟು ಹೀಲ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಮ ಪರ್ಸನ್ ಮೆಸೇಜಸ್ ಏನಿದೆ ಅಂತ ಅದು ನಾವು ನೋಡೋಣ. ಸೊ ಇಗ್ನೇಷನ್, ಏಂಜಲ್ಸ್, ಯೂನಿವರ್ಸ್, ಪರ್ಸನ್ ಮೆಸೇಜಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ. ಓಕೆ, ಸೊ ಪೀಪಲ್ ಹೂ ಥಿಂಕ್ ದೇ ಆರ್ ಲಕ್ಕಿ ಆ್ಯಕ್ಚುಲಿ ಆರ್. ಸೊ ನೀವು ತುಂಬ ಲಕ್ಕಿ ಪರ್ಸನ್ ಅನ್ನೋದು ನಿಮ್ಮ ಪರ್ಸನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಮೈಟ್ ಬಿ ಮತ್ತೆ ನಿಮ್ಮನ್ನು ಪಡೆಯೋಕ್ಕೆ ಬರ್ತಾ ಇರಬಹುದು. ಸೊ ಹುಷಾರಾಗಿರಿ. ಓಕೆ, ಸೊ ಇದು ಯಾರಿಗೋಸ್ಕರ ಇದೆಯೋ ಅದು ಅವರಿಗೆ. ಸೊ ಐ ಕ್ಯಾನ್ ನೆವರ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ ಅವರು. ದಿನ ರಾತ್ರಿ ಆದ್ರೂ ಟೈಮ್ ಸಿಕ್ಕದಾಗೆಲ್ಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಫೋಟೋಸ್ ನೋಡ್ತಾರೆ, ನಿಮ್ಮ ವೀಡಿಯೋಸ್ ನೋಡ್ತಾರೆ, ನಿಮ್ಮ ನಗು ಮುಖನ ನೋಡ್ತಾರೆ, ಎಲ್ಲನೂ ಮಿಸ್ ಮಾಡ್ಕೊತಾ ಇದ್ದಾರೆ. ವೆನ್ ಯು ಲವ್ ಸಮ್ ಒನ್, ಯು ಲವ್ ದ ಹೋಲ್ ಪರ್ಸನ್ ಜಸ್ಟ್ ಆಸ್ ಹಿ ಆರ್ ಶಿ ಈಸ್ ಆ್ಯಂಡ್ ನಾಟ್ ಆ್ಯಸ್ ಯು ವುಡ್ ಲೈಕ್ ದೆಮ್ ಟು ಬಿ. ಓಕೆ, ಸೊ ಈಗ ನಾವು ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ ಅಂದರೆ ಅವರ ವ್ಯಕ್ತಿತ್ವನ ನೋಡಿ ಇಷ್ಟಪಡ್ತೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತುಂಬ ಜನ ಒಬ್ಬರನ್ನ ಇಷ್ಟಪಟ್ಟಾದ್ಮೇಲೆ ಅವ್ರ ರೀತಿ ಅವ್ರು ಇರಬೇಕು ಅನ್ನೋದನ್ನು ಭಾವಿಸ್ತಾರೆ. ಅದು ಪ್ರೀತಿ ಅಲ್ಲ. ಸೊ ನೀವು ಆ ಪರ್ಸನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರು ಹೇಗಿದ್ದಾರೋ ಅವ್ರನ್ನ ಹಾಗೆ ನೀವು ಅಕ್ಸೆಪ್ಟ್ ಮಾಡಬೇಕು ಹೊರತು ಅವರನ್ನು ಚೇಂಜ್ ಮಾಡೋದನ್ನು ನೀವು ಇಲ್ಲಿ ನೋಡಬಾರ್ದು. ಸೊ ನಿಮ್ಮ ಪರ್ಸನ್ ಅದರಲ್ಲಿ ವಿಶ್ವಾಸ ಇಡೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. My love for you is a journey starting at forever and ending for never. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅದು ಶುರು ಆಗುತ್ತೆ ಬಟ್ ಅದು ಎಂಡ್ ಆಗೋದಿಲ್ಲ. ಓಕೆ, ಸ್ಟೇ ಅವೇ ಫ್ರಮ್ ನೆಗೆಟಿವ್ ಸಿಚುವೇಶನ್, ಪೀಪಲ್ ಆರ್ ಎನಿಥಿಂಗ್ ದಟ್ ಮೇಕ್ಸ್ ಯು ಲೋ. ಓಕೆ, ಸೊ ಏನೇ ನೆಗೆಟಿವ್ ಸಿಚುವೇಶನ್ ಇದ್ರೂ, ಏನೇ ನಿಮ್ಮ ಬಗ್ಗೆ ಗಾಸಿಪ್ ಆಗ್ತಾ ಇದ್ರೂ ಅದರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಡ್ರೀಮ್ ವಿತೌಟ್ ಫಿಯರ್, ಲವ್ ವಿತೌಟ್ ಲಿಮಿಟ್. ಸೊ ಪ್ರೀತಿ ಮಾಡಿದ್ದೀರಾ ಅಂದರೆ ಅದಕ್ಕೊಂದು ಲಿಮಿಟ್ ಇಟ್ಕೊಂಡು ಮಾಡಬೇಡಿ. ಓಕೆ, ಆ್ಯಂಡ್ ಭಯನ ತೆಗೀರಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಐ ಆಮ್ ಸೆಂಡಿಂಗ್ ಹೀಲಿಂಗ್ ಎನರ್ಜಿ ರೈಟ್ ನೌ ಫಾರ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ಸೊ ನಿಮಗೆ ಒಂದು ಹೀಲಿಂಗ್ ಎನರ್ಜಿನ ನಿಮ್ಮ ಪರ್ಸನ್ ಕಳಿಸ್ತಾ ಇದ್ದಾರೆ. ದೋಸ್ ವಿ ಲವ್ ನೆವರ್ ಟ್ರೂಲಿ ಲಿವ್ ಅಸ್, ದೇರ್ ಆರ್ ಥಿಂಗ್ಸ್ ದಟ್ ಕ್ಯಾನಾಟ್ ಟಚ್. ಓಕೆ, ಸೊ ಯಾರೇ ಆಗಿರಲಿ, ಯಾರೇ ಬರಲಿ, ಒಂದು ನೀವಿಬ್ಬರು ನಂಟೇನಿದೆ ಅದನ್ನು ಮುರಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಐ ಜಸ್ಟ್ ಹಗ್ಡ್ ಯು ಇನ್ ಮೈ ಥಾಟ್ಸ್, ಹೋಪ್ ಯು ಫೆಲ್ಟ್ ದ ಸ್ಕ್ವೀಸ್. ಈಗ ತಾನೇ ಅವ್ರು ನಿಮ್ಮನ್ನು ಹಗ್ ಮಾಡಿದ್ದಾರೆ. ಸೊ ಆ ಒಂದು ಹಗ್ಗಿನ ಒಂದು ಎಮೋಷನ್ ನಿಮಗೆ ಇಲ್ಲಿ ಸಿಗ್ತಾ ಇರಬಹುದು ಅಂತ ಕೇಳ್ಕೊತಾ ಇದ್ದಾರೆ. ಓಕೆ, ಐ ಫೌಂಡ್ ದ ಒನ್ ಹೂಮ್ ಮೈ ಸೋಲ್ ಲವ್ಸ್. ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್, ಹೊಸ
ಪರ್ಸನ್ ಎಂಟ್ರಿ ಆಗಿರಬಹುದು. ಸೊ ಅವರ ಒಂದು ಭಾವನೆಗಳಿರಬಹುದು ಇದು. ಓಕೆ, ಸೊ ಅವರ ಫೀಲಿಂಗ್ಸ್ ಇರಬಹುದು ಇದು. ಆ್ಯಂಡ್ ನಿಮ್ಮನ್ನ ಅಲ್ಲ, ನಿಮ್ಮ ಒಂದು ಸೋಲ್ನ ಅವ್ರು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಒಳ್ಳೆತನನ ಇಷ್ಟಪಡ್ತಾರೆ. ಓಕೆ, ಸೊ ಇದು ಅವರ ಟ್ರೂ ಫೀಲಿಂಗ್ಸ್ ಆಗಿದೆ. ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3, ಯಾರು 3 ಸಂಖ್ಯೆನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆ, ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಪ್ರತಿ ಅನ್ನೋದನ್ನು. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಪರ್ಸನ್ನಿನ ಫೀಲಿಂಗ್ಸ್ ಏನಿದೆ. ಆಂಗ್ಸೈಟಿ, ಓಕೆ, ಡೋರ್ ಟು ವ್ಯಾಲ್ಯೂ, ಡೋರ್ ಟು ಸ್ಪಿರಿಟ್, ಓಕೆ, ವಾಕಿಂಗ್ ಅವೇ, ಹಾಸ್ಟಿಲಿಟೀಸ್, patience, and 6th chakra, Archangel Metatron, Angel of Balance, okay, envy, okay, Archangel Metatron action, okay. ಓಕೆ, ಪೈಲ್ ನಂಬರ್ 3 ಇಲ್ಲಿ ತುಂಬ ಜನಕ್ಕೆ ತುಂಬ ಮೆಸೇಜ್ಗಳು ಇದೆ. ಓಕೆ, ಸೊ ಈ ಹಿಂದೆ ಮೈಟ್ ಬಿ ನಿಮ್ಮಿಂದ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಆ ಪರ್ಸನ್ ಈಗ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಮೈಟ್ ಬಿ ರೀಕನ್ಸಿಲಿಯೇಷನ್ ಆಗೋ ಸಾಧ್ಯತೆ ಇದೆ. ಮೈಟ್ ಬಿ ನಿಮಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ, ಇಲ್ಲ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡಿದ ತಕ್ಷಣವೇ ನಿಮಗೆ ಎಲ್ಲೋ ಒಂದು ಕಡೆ ಅಳು ಬರುತ್ತೆ, ಇಲ್ಲ ದುಃಖ ಆಗುತ್ತೆ. ಆ್ಯಂಡ್ ಆ ದುಃಖನ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರೋಷ್ಟು ನಿಮಗೆ ಕಷ್ಟ ಆಗ್ತಾ ಇದೆ. ಮೈಟ್ ಬಿ ನೀವು ಆಲ್ರೆಡಿ ಈ ಪರ್ಸನ್ನಿಂದ ವಾಕ್ ಅವೇ ಮಾಡೋ ಒಂದು ಯೋಚನೆನ ಮಾಡ್ತಾ ಇದ್ದೀರಾ, ಇಲ್ಲ ಈ ಪರ್ಸನ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ಅಬ್ರಪ್ಟ್ ಆಗಿ ಬಿಟ್ಟು ಹೋಗಿರ್ಬೋದು, ಅಂದರೆ ಗೊತ್ತಿಲ್ಲದಲೇ ನಿಮ್ಮನ್ನೇ ಬಿಟ್ಟು ಹೋಗಿರ್ಬೋದು. ಈ ರೀತಿಯ ಒಂದು ಇರ್ಬೋದು ಸಿಚುವೇಶನ್. ಆ್ಯಂಡ್ ಈಗ ಈ ಪರ್ಸನ್ ನಿಮ್ಮ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಈ ಪರ್ಸನ್ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ಈ ಪರ್ಸನ್ ಸದ್ಯಕ್ಕೆ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದಾರೆ. ಮೈಟ್ ಬಿ ಅವರು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇದ್ದಾರೆ, ಇಲ್ಲ ಅವರಿಗೆ ಕೆಲವೊಂದು ಜಾಗದಿಂದ ರಿಸೋರ್ಸಸ್ಗಳು ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಇಲ್ಲ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ಆ್ಯಂಡ್ ಅವ್ರಿಗೆ ಚೆನ್ನಾಗಿ ಗೊತ್ತು ನೀವು ಏಂಜಲ್ ಆಫ್ ಬ್ಯಾಲೆನ್ಸ್ ಅಂತ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊತೀರಾ, ಕಾಯ್ತೀರಾ ಅವ್ರಿಗೆ ಅನ್ನೋದು ಅವರಿಗೆ ಖಂಡಿತ ಗೊತ್ತಾಗ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಮೈಟ್ ಬಿ ಡೋರ್ ಟು ಸ್ಪಿರಿಟ್ ಇದೆ, ಪೇಷನ್ಸ್ ಇದೆ, ಆ್ಯಂಡ್ ಎನ್ವಿ ಇದೆ. ಮೈಟ್ ಬಿ ಇಲ್ಲಿ ನಿಮ್ಮ ಎಕ್ಸ್ ನಿಮ್ಮ ಬಗ್ಗೆ ಇಲ್ಲಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಗ್ಲೋ ಅಪ್ ಆಗ್ತಾ ಇದ್ದೀರಾ. ಅಂದರೆ ಅವ್ರು ಬಿಟ್ಟು ಹೋದ್ಮೇಲೆ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಕೊರ್ಕೊತ ಕೂತಿಲ್ಲ, ನಿಮ್ಮನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಪೇಷನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡಿದ್ದೀರಾ. ಆ್ಯಂಡ್ ಅದನ್ನು ನೋಡಿ ನಿಮ್ಮ ಪರ್ಸನ್ ನಿಮ್ಮನ್ನು ನಿಮ್ಮ ಬಗ್ಗೆ ಇಲ್ಲಿ ಹೊಟ್ಟೆ ಉರಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲಿ ಥರ್ಡ್ ಪಾರ್ಟಿ ಥರ ಇರ್ಬೋದು. ಮೈಟ್ ಬಿ ಈ ಪರ್ಸನ್ ನಿಮ್ಮ ಪ್ರತಿ ಆ್ಯಕ್ಷನ್ ತೊಗೊಳಕ್ಕೆ ಅವರು ಬಿಡ್ತಾ ಇಲ್ಲ. ಓಕೆ, ಸೊ ಮೈಟ್ ಬಿ ಯಾರೋ ಒಬ್ಬರು ಇಲ್ಲಿ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ. ಓಕೆ, ಸೊ ಐ ಆಮ್ ಸಾರಿ ಆ ವರ್ಡ್ಸ್ನ ಹೇಳಿದ್ದಕ್ಕೆ. ಓಕೆ, ಸೊ ಮೈಟ್ ಬಿ ಯಾರೋ ಏನೋ ಈ ಸಂಬಂಧ ಚೆನ್ನಾಗಿರಬಾರ್ದು ಅನ್ನೋದನ್ನು ಭಾವಿಸ್ತಾ ಇದ್ದಾರೆ, ಇಲ್ಲ ನೀವು ಚೆನ್ನಾಗಿರೋದು, ನೀವು ಗಂಡ ಹೆಂಡತಿ ಆಗಲಿ, ಇಲ್ಲ ನೀವು ರಿಲೇಷನ್ಶಿಪ್ಪಲ್ಲಿ ಇರೋದನ್ನು ನೋಡಿ ಯಾರೋ ಒಬ್ಬರು ಇಲ್ಲಿ ಮೈಟ್ ಬಿ ಇಲ್ಲಿ ಯಾರೋ ಥರ್ಡ್ ಪಾರ್ಟಿ ನಿಮ್ಮನ್ನು ಈ ಒಂದು ಫೀಲಿಂಗ್ಸ್ ರೀಡಿಂಗಲ್ಲಿ ಬಂದಿದ್ದಾರೆ. ಓಕೆ, ಅವ್ರು ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಇದೆ. ಓಕೆ, ಸೊ ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್, ರಿಲೇಷನ್ಸಲ್ಲಿ ಯಾರೇ ಇರಬಹುದು. ಸೊ ಅವರು ನಿಮ್ಮ ಪ್ರತಿ ತುಂಬ
ಜೆಲಸ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರಬಹುದು ಆ್ಯಂಡ್ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕಾಕಿರೋ ರೀತಿಯಲ್ಲಿ ಫೀಲ್ ಮಾಡಿಸ್ತಾ ಇರಬಹುದು. ಬಟ್ ದಯವಿಟ್ಟು ಪೇಷನ್ಸನ್ನ ಇಟ್ಕೊಳ್ಳಿ, ಬಿಕಾಸ್ ಈ ಪೇಷನ್ಸ್ ಆದಮೇಲೆ ಏನು ಬರ್ತಾ ಇದೆ, ಸನ್ ಕಾರ್ಡ್. ಓಹ್ ವಾವ್. ಸೊ ಎಲ್ಲ ಪಾಸಿಟಿವ್ ಆಗ್ತಾ ಇದೆ. ಮೈಟ್ ಬಿ ಇದು ಡಿವೈನ್ಗೆ ನೀವು ಬಿಡಬೇಕು. ಓಕೆ, ಸೊ ಯೂನಿವರ್ಸಿಗೆ ಬಿಡಬೇಕು ನಿಮ್ಮ ಲೈಫಲ್ಲಿ ಏನಾಗಬೇಕು ಅನ್ನೋದನ್ನು. ಓಕೆ, ಸೊ ಈ ಪರ್ಸನ್ ಆಲ್ರೆಡಿ ವಾಕ್ ಅವೇ ಮಾಡಿದ್ದಾರೆ ಆ್ಯಂಡ್ ನೀವು ಇದ್ರಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಪೇಷನ್ಸ್ನ ತಂದ್ಕೊಳ್ಳಿ, ಬಿಕಾಸ್ ನಿಮ್ಮ ಲೈಫಲ್ಲಿ ಸನ್ ಕಾರ್ಡ್ ಇದೆ. ಸೊ ಮುಂದೆ ಏನೂ ಆಗೋದೇ ಇಲ್ಲ, ರಿಲೇಷನ್ಶಿಪ್ ನನಗೆ ಆಗೋದೇ ಇಲ್ಲ ಅನ್ನೋದು ಏನೂ ಇಲ್ಲ, ಬಿಕಾಸ್ ಎಲ್ಲ ಪಾಸಿಟಿವ್ ಚೇಂಜ್ ಮಾಡೋಕ್ಕೆ ಸನ್ ಕಾರ್ಡ್ ಬಂದಿದೆ. ಓಕೆ, ಆ್ಯಂಡ್ ಇನ್ನು ಕೆಲವರಿಗೆ ದಯವಿಟ್ಟು ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದರೆ, ಇಲ್ಲ ಡೈವೋರ್ಸ್ ಆಗಿದರೆ, ಇಲ್ಲ ನಿಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋಗಿದರೆ, ಇಲ್ಲ ನಿಮಗೆ ಯಾವುದೇ ರೀತಿಯ ಒಂದು ಏನು ಕೊಡ್ತಾ ಇಲ್ಲ ಅಂದರೆ, ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡೋದನ್ನು ಕಲೀರಿ, ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಮೇಲೆ ನೀವು ಇಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಓಕೆ, ಸೊ ಪೈಲ್ ನಂಬರ್ 3. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 3 ಅವರ ಪರ್ಸನಿನ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ತಿಳಿಸಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಪರ್ಸನ್ ಬಗ್ಗೆ ಕರೆಂಟ್ ಫೀಲಿಂಗ್ಸ್ನ ತಿಳಿಸಿ. ಮೈಟ್ ಬಿ ಇನ್ನು ಕೆಲವರಿಗೆ ಏನಾಗ್ತಾ ಇದೆ ಅಂದರೆ, ನಿಮ್ಮಿಬ್ಬರನ್ನ ಬ್ಲಾಕ್ ಮಾಡಿ ಯಾರೋ ಒಬ್ಬರು ಖುಷಿಯಾಗಿದ್ದಾರೆ. ಓಕೆ, ಸೊ ಮೈಟ್ ಬಿ ನಿಮ್ಮಿಬ್ಬರನ್ನ ದೂರ ಮಾಡಿ, ಗಂಡ ಹೆಂಡತಿ ಆಗಿರಬಹುದು, ಸೊ ನಿಮ್ಮಿಬ್ಬರನ್ನ ದೂರ ಮಾಡಿ ಯಾರೋ ಒಬ್ರಿಗೆ ತುಂಬ ಖುಷಿಯಾಗಿದ್ದಾರೆ. ಓಕೆ, ಸೊ ನೀವು ಒಬ್ಬರೇ ಮನೆಯಲ್ಲಿ ಕುತ್ಕೊಂಡು ನೋವು ತಿಂತಾ ಇದ್ದೀರಾ, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದಾರೆ ಆ್ಯಂಡ್ ಅದನ್ನು ಯಾರೋ ಖುಷಿ ಪಡ್ತಾ ಇದ್ದಾರೆ. ಓಕೆ, ಸೊ ಇನ್ನು ಕೆಲವರಿಗೆ ಮೈಟ್ ಬಿ ನೀವೇ ಆ್ಯಕ್ಷನ್ ತೊಗೊತಾ ಇದ್ದೀರಾ ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬರೋದಕ್ಕೆ. ಓಕೆ, ಸೊ ಆ ರೀತಿಯೂ ಕೂಡ ನಿಮ್ಮ ಪರ್ಸನ್ ನೋಡ್ತಾ ಇದ್ದಾರೆ. ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಖಂಡಿತ ನಿಮ್ಮ ಪರ್ಸನ್ ನೋಡ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಪರ್ಸ್ನಾಲಿಟಿನ ಗ್ರೋ ಮಾಡ್ಕೊತಾ ಇದ್ದೀರಾ. ಈ ಹಿಂದೆ ನೀವು ಬರೀ ಕಲ್ಲು ಅಂತ ಬಿಸಾಕ್ ಹೋಗಿರ್ಬೋದು ನಿಮ್ಮ ಪರ್ಸನ್, ಬಟ್ ನೀವು ವಜ್ರ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಸೊ ಎಂಗೇಜ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ, ಸೊ ಮೈಟ್ ಬಿ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳು ಇದೆ. ಓಕೆ, ಆ್ಯಂಡ್ ಮೈಟ್ ಬಿ ಎಂಗೇಜ್ಮೆಂಟ್ ಮಾತುಕತೆ ಆಗೋ ಸಾಧ್ಯತೆಗಳಿದೆ. ಸೊ ಮೈಟ್ ಬಿ ಇದು ಇತ್ತು ಈ ಹಿಂದೆ ಸಾಧ್ಯತೆಗಳು, ಬಟ್ ಎಲ್ಲೋ ಒಂದು ಕಡೆ ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ. ಮೈಟ್ ಬಿ ಇನ್ನು ಕೆಲವರಿಗೆ ಇಲ್ಲಿ ನೀವು ನಿಮ್ಮ ಭಾವನೆಗಳನ್ನೇ ಹೇಳ್ಕೊಂಡಿಲ್ಲ, ಬಿಕಾಸ್ ಇಲ್ಲಿ ಎಲ್ಲೋ ಒಂದು ಕಡೆ ರಿಲಿಜನ್ ಮಧ್ಯದಲ್ಲಿ ಬರುತ್ತೆ, ಫ್ಯಾಮಿಲಿ ಮಧ್ಯದಲ್ಲಿ ಬರುತ್ತೆ, ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಏನೋ ಒಂದು ನಡೀತಾ ಇರಬಹುದು. ಓಕೆ, ಸೊ ಬೇರೆ ಬೇರೆ ದಾರಿಗಳಿರಬಹುದು ನಿಮ್ಮದು. ಓಕೆ, ಸೊ ಪ್ಯಾಷನ್ ಮಾತ್ರ ಖಂಡಿತ ಇದೆ. ಸೊ ನೀವು ನಿಮ್ಮ ಪ್ರೀತಿನ ಹೇಳ್ಕೊಂಡಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ ಒಬ್ರಿಗೊಬ್ರು. ಓಕೆ, ಆ್ಯಂಡ್ ಆ ಡೀಪ್ ಫೀಲಿಂಗ್ಸಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ಕೊತಾ ಇದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಾರ್ಡು, ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡೋದಾದರೆ ಹೆಲ್ಪನ್ನು ತಗೊಳ್ಳಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್ ಅಂತ ಇದೆ. ಸೊ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ. ನಿಮ್ಮ ಫ್ರೆಂಡ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ ಇದರಿಂದ ಹೊರಗೆ ಬರೋದಕ್ಕೆ. ಖಂಡಿತ ರೀಕನ್ಸಿಲಿಯೇಷನ್ ಇದೆ. ಸೊ ರೀಕನ್ಸಿಲಿಯೇಷನ್ ಮತ್ತು ನ್ಯೂ ಲವ್ ಎರಡೂ ಇದೆ. ಓಕೆ, ಸೊ ಮೈಟ್ ಬಿ ನೀವು ನಿಮ್ಮ ಎಕ್ಸ್ ಬರ್ತಾ ಇರ್ಬೋದು, ಇಲ್ಲ ನೀವು ಯಾರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅವರು ಬರ್ತಾ ಇರ್ಬೋದು ಆ್ಯಂಡ್ ಹೊಸ ಪ್ರೀತಿ ಬರ್ತಾ ಇರ್ಬೋದು. ಬಟ್ ಇಲ್ಲಿ ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್ ಇರೋದ್ರಿಂದ ಏನೋ ಒಂದು ನಿಮಗೆ ಹೇಳ್ತಾ ಇದೆ. ಸೊ ಹುಷಾರಾಗಿ ಚಾಯ್ಸಸ್ನ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಫ್ಯಾಮಿಲಿ ಇಶ್ಯೂಸ್ ಹೀಲ್ ಮಾಡ್ಕೊಬೇಕು. ಸೋಲ್ಮೇಟ್ ಕಾರ್ಡ್ ಇದೆ ಆ್ಯಂಡ್ ಫ್ರೀ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಎಲ್ಲಿವರೆಗೂ ಫ್ರೀ ಮಾಡೋದಿಲ್ವೋ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ಬರೋದಿಲ್ಲ. ಪೈಲ್ ನಂಬರ್ 3. ಸೊ ಈ ಒಂದು ಮೆಸೇಜ್ ತುಂಬ ಸ್ಟ್ರಾಂಗ್ ಆಗಿದೆ. ಈವನ್ ನಿಮ್ಮ ಸೋಲ್ಮೇಟ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡ್ಕೊಂಡಿಲ್ಲ, ಇಲ್ಲ ಕಂಪ್ಲೀಟಾಗಿ ಡೈವೋರ್ಸ್ ತೊಗೊಂಡಿಲ್ಲ, ಇಲ್ಲ ಕಂಪ್ಲೀಟಾಗಿ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬಂದಿಲ್ಲ ಅಂದರೆ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಮೈಟ್ ಬಿ ನೀವು ಒಂದು ಇಕ್ಕಟ್ಟಲ್ಲಿದ್ದೀರಾ, ಇಕ್ಕಟ್ಟಿಂದ ನೀವು ಹೊರಗೆ ಬಂದರೆ ಮಾತ್ರ ನಾನು ಡಿಸಿಷನ್ಸ್ನ ತೊಗೊಳಕ್ಕಾಗೋದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಮೆಸೇಜಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ.
ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ತುಂಬ ಅಂದರೆ ಪ್ರತಿದಿನವೂ ನೀವು ಅವ್ರನ್ನ ನೆನಪು ಆಗೇ ಆಗ್ತೀರಾ. ಎಲ್ಲೋ ಒಂದು ಕಡೆ ನೆನಪು ಆಗಬಾರ್ದು ಅಂದ್ರೂ ನೆನಪು ಆಗ್ತಿರ್ತೀರ. ಯಾಕಂದರೆ ನೀವು ಅಷ್ಟು ಅವ್ರ ಮೇಲೆ ಪ್ರಭಾವನ ಬೀರಿದ್ದೀರಾ. ಓಕೆ, ಆ್ಯಂಡ್ ಟ್ರೂ ರಿಲೇಷನ್ಶಿಪ್ ಹ್ಯಾವ್ ಫೈಟ್ಸ್, ಹರ್ಟಿಂಗ್ಸ್, ಆರ್ಗ್ಯುಮೆಂಟ್ಸ್ ಎಕ್ಸೆಟ್ರಾ, ಬಟ್ ಫೈನಲಿ ಅಟ್ ದ ಎಂಡ್ ದೇರ್ ಶುಡ್ ಬಿ ಲವ್. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಎಷ್ಟೇ ಜಗಳಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಕಿತ್ತಾಡಿರ್ಬೋದು, ಯಾವುದೇ ರೀತಿಯಲ್ಲಿ ಏನೇ ಆಗಿರ್ಬೋದು, ಆದರೆ ನೀವು ಒಂದು ಕಾರಣ ಹುಡುಕ್ತೀರಾ ದೂರ ಹೋಗೋದಕ್ಕೆ. ಬಟ್ ರಿಲೇಷನ್ಶಿಪ್ಪು, ನಿಜವಾದ ರಿಲೇಷನ್ಶಿಪ್ಪು ಆ ರೀತಿ ಇರೋದಿಲ್ಲ. ಒಂದು ಕಾರಣ ಹತ್ತಿರ ಇರೋದಕ್ಕೆ ಹುಡುಕಬೇಕು ಹೊರತು ಒಂದು ಕಾರಣ ದೂರ ಆಗೋದಕ್ಕೆ ಹುಡುಕಬಾರ್ದು ಅನ್ನೋದು ಇಲ್ಲಿ ಅವರ ಭಾವನೆ ಆಗಿದೆ. ಓಕೆ, ಆ್ಯಂಡ್ ಯು ಆರ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಥಿಂಗ್ ಆನ್ ಮೈ ಮೈಂಡ್ ಈಚ್ ಆ್ಯಂಡ್ ಎವ್ರಿ ಡೇ. ಸೊ ನಿಮ್ಮ ಬಗ್ಗೆನೇ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಮೈ ಹಾರ್ಟ್ ಡ್ರಾಪ್ಸ್ ವೆನ್ ಐ ಥಿಂಕ್ ಅಬೌಟ್ ಯು ಬೀಯಿಂಗ್ ವಿತ್ ಸಮ್ಮನ್ ಎಲ್ಸ್. ಮೈಟ್ ಬಿ ನಿಮ್ಮ ಪರ್ಸನ್, ಇಲ್ಲ ನೀವು ಬೇರೆಯವ್ರ ಜೊತೆ ಇದ್ದೀರಾ. ಸೊ ಅದು ಹರ್ಟ್ ಆಗ್ತಾ ಇದೆ ನಿಮ್ಮ ಪರ್ಸನಿಗೆ. ಓಕೆ, ಸೊ ಮೈಟ್ ಬಿ ನೀವು ಬೇರೆಯವ್ರಿಗೆ ಆದ್ಯತೆಗಳು ಜಾಸ್ತಿ ಕೊಡ್ತೀರಾ, ಇಲ್ಲ ನಿಮ್ಮ ಪರ್ಸನ್ ಬೇರೆಯವ್ರಿಗೆ ಆದ್ಯತೆ ಜಾಸ್ತಿ ಕೊಡ್ತಾರೆ. ಸೊ ಅದು ನಿಮಗೆ ಹರ್ಟ್ ಆಗ್ತಾ ಇದೆ ಇಲ್ಲಿ. ಓಕೆ, ವಿ ಫಾಲ್ ಇನ್ ಲವ್ ಬೈ ಚಾನ್ಸ್ ಬಟ್ ವಿ ಸ್ಟೇ ಇನ್ ಲವ್ ಬೈ ಚಾಯ್ಸ್. ಸೊ ಪ್ರೀತಿನ ನಾವು ಯಾರು ಬೇಕಾದ್ರೆ ಯಾವಾಗ ಬೇಕಾದ್ರೆ ಮಾಡಬಹುದು, ಬಟ್ ಒಂದು ಬೈ ಚಾನ್ಸ್ ನೀವೊಂದು ಪ್ರೀತಿನ ಮಾಡ್ತಾ ಇದ್ದೀರಾ, ಟ್ರೂ ಲವ್ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಇರಬೇಕು ಇರಬಾರ್ದು ಅನ್ನೋದು ಒಂದು ಚಾಯ್ಸ್ ಅಂತ ಬರುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಆ ಒಂದು ಫಿಲ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಮೆಸೇಜ್ ಆಗಿದೆ. ಐ ಸ್ಪೆಂಡ್ ಮೋಸ್ಟ್ ನೈಟ್ಸ್ ಅ ಟೈಮ್ ಫಾಲಿಂಗ್ ಇನ್ ಲವ್ ವಿತ್ ದ ಐಡಿಯಾ ಆಫ್ ಯು. ಓಕೆ, ಸೊ ಪ್ರತಿದಿನ ಅವ್ರು ನಿಮ್ಮನ್ನು ಇವತ್ತೇ ನಾನು ನಿಮ್ಮನ್ನು ಪ್ರಪೋಸ್ ಮಾಡಿದ್ದೀನಿ, ಇವತ್ತೇ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ನ ಮಾಡ್ಕೊತಾರೆ ನಿಮ್ಮನ್ನು. ಓಕೆ, ಸೊ ಇವತ್ತೇ ನಾನು ನಿಮ್ಮ ಹತ್ರ ಫಸ್ಟ್ ಟೈಮ್ ಮಾತಾಡ್ತೀನಿ ಅನ್ನೋ ಥರ ಫೀಲ್ ಮಾಡ್ಕೊತಾ ಇರ್ತಾರೆ ಪ್ರತಿ ಕ್ಷಣ ಪ್ರತಿದಿನ. ಐ ಫೀಲ್ ಯು ಲವ್ ಮನಿ. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮಗೆ ದುಡ್ಡು ಅಂದರೆ ತುಂಬ ಇಷ್ಟ, ಪ್ರೀತಿ ಅಲ್ಲ ಅನ್ನೋದನ್ನು ಇಲ್ಲಿ ಅವರ ಭಾವನೆ ಆಗಿರ್ಬೋದು. ಅದು ತಪ್ಪಾಗಿರ್ಬೋದು, ಆದರೆ ಅವರ ಭಾವನೆ ಆಗಿರುತ್ತೆ ಅದು. ಓಕೆ, ಬಟ್ ಫಸ್ಟ್ ಕಾಫಿ ಮೈಟ್ ಬಿ ಕೆಲವೊಂದು ಇಶ್ಯೂಸ್ನ ಅವರು ರಿಸಾಲ್ವ್ ಮಾಡಬೇಕು ಅಂತ ಇದ್ದಾರೆ. ಮೈಟ್ ಬಿ ನಿಮ್ಮ ಪರ್ಸನಿಗೆ ಕಾಫಿ ಅಂದರೆ ತುಂಬ ಇಷ್ಟ, ಇಲ್ಲ ನಿಮ್ಮನ್ನು ಕಾಫಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ನಥಿಂಗ್, ಅಪ್ರಿಷಿಯೇಟ್ ಎವ್ರಿಥಿಂಗ್. ಸೊ ಎಲ್ಲವನ್ನು ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ಈ ಟೈಮ್ನ ಕೂಡ ಅಪ್ರಿಷಿಯೇಟ್ ಮಾಡಿ ಏನು ಆಗ್ತಾ ಇದೆಯೋ. ಬಿ ಕಾಮ್, ಐ ಲವ್ ಯು. ಸೊ ಜಾಸ್ತಿ ಬೇಜಾರು ಮಾಡ್ಕೊಬೇಡಿ. ನಾನು ಹೇಳಿರ್ಬೋದು, ಹೇಳ್ದಲೇ ಇರ್ಬೋದು, ಬಟ್ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಐ ಫೆಲ್ ಇನ್ ಲವ್ ವಿತ್ ದ ವೇ ಯು ಟಚ್ಡ್ ಮೀ ವಿತೌಟ್ ಯೂಸಿಂಗ್ ಯುವರ್ ಹ್ಯಾಂಡ್ಸ್. ನೀವು ಅವರನ್ನು ಮುಟ್ಟದಲ್ಲೇ ಇರ್ಬೋದು, ಅವರನ್ನು ನೀವು ಏನು ಮಾಡ್ದಲೇ ಇರಬಹುದು, ಆದರೆ ಅವರ ಒಂದು ನಿಮ್ಮ ಪ್ರೀತಿ ಅವರ ಮನಸ್ಸನ್ನು ಮುಟ್ಟಿದೆ. ಸೊ ಆ ಮುಟ್ಟಿರೋ ಒಂದು ಸ್ಪರ್ಶ ಏನಿದೆ, ಅವರು ಸದಾಕಾಲ ಅದನ್ನು ನೆನಪಿಸ್ತಾ ಇರ್ತಾರೆ, ಅನ್ನೋದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.